ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಚಪಾತಿ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮೊಟ್ಟೆ ಹಾಕಿ ಮಾಡಿದ್ದೆ. ಅದನ್ನು ನಾನು ಇವತ್ತು ಹೇಗೆ ಮಾಡಿದ್ದೆ ಮತ್ತು ಅದಕ್ಕೆ ಏನೇನು ಹಾಕಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ನೈಟು ಊಟಕ್ಕೆ ಚಪಾತಿ ಇದು ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿನ ಜೊತೆ ಮೊಟ್ಟೆ ಹಾಕಿದ್ರಂತೂ ಸೂಪರಾಗಿರುತ್ತೆ. ಇವಾಗ ನಾನು ಅದಕ್ಕೆ 3 ಕಟ್ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ನೋಡಿ ಕಡ್ಡಿಯಿಂದ ಎಲ್ಲ ನೀಟಾಗಿ ತೆಗೆದು ಬಿಡಿ ಬಿಡಿಯಾಗಿ ತೊಗೋಬೇಕು. ಕಡ್ಡಿ ಎಲ್ಲ ಇತ್ತು ಅಂದರೆ ಚೆನ್ನಾಗಿಲ್ಲ, ಬರೀ ಎಲೆನೇ ತೊಗೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 3 ಈರುಳ್ಳಿ ತೊಗೊಂಡಿದ್ದೀನಿ. 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಚಿಕ್ಕದಾಗಿರೋದು ತೊಗೊಂಡಿರೋದು, ಏಕೆ ಅಂದರೆ ಸುಮ್ಮನೆ ಅದು ಟೇಸ್ಟಿಗೋಸ್ಕರ ತೊಗೊಂಡಿರೋದು. ಇನ್ನು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವಾಗಲೂ ಮನೆಯಲ್ಲೇ ಮಾಡಿ ಇಟ್ಕೊತೀನಿ ಅಂತ ಹೇಳ್ತೀನಲ್ಲ, ಅದೇ ತೊಗೊಂಡಿರೋದು. ಮತ್ತು ಇವಾಗ ಇದನ್ನೆಲ್ಲ 2 ಇಂಗ್ರೀಡಿಯೆಂಟ್ಸ್ ಆ್ಯಕ್ಚುಲಿ ನಾನು ಹೆಚ್ಚಿ ಹಾಕ್ತಾ ಇರೋದು, ಹಸಿಮೆಣಸಿನ್ಕಾಯಿ ಮತ್ತು 3 ಈರುಳ್ಳಿ ಅಷ್ಟೇ. ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ತೊಗೋಬೇಕು. ಮತ್ತು 10 ಮೊಟ್ಟೆ ತೊಗೊಂಡಿರೋದು. ಇವಾಗ ಇದಕ್ಕೆ ಒಗ್ಗರಣೆಗೆ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ ಮತ್ತು ಸ್ವಲ್ಪ ಅರಿಶಿನ ಹಾಕಿರೋದು. ಇದು ಸ್ವಲ್ಪ ಫ್ರೈ ಆಯಿತು ನೋಡಿ. ಫ್ರೈ ಆದ ತಕ್ಷಣ 1 ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ಹಾಕಿದ್ದೀನಿ. ಉಪ್ಪನ್ನ ಸ್ವಲ್ಪ ಆದಷ್ಟು ನಾನು ಕಡಿಮೆ ಹಾಕೋತೀನಿ, ಯಾಕೆಂದರೆ ಮೊಟ್ಟೆ ಹಾಕೋದ್ರಿಂದ ಏನಾದರೂ ಉಪ್ಪು ಜಾಸ್ತಿ ಆಗುತ್ತೇನೋ ಅನ್ನೋ ಭಯ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕಿರ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ತೊಳೆದಿಟ್ಟಿದ್ದೀನಿ. ಸೊಪ್ಪಲ್ಲಿ ಸಾಧ್ಯವಾದಷ್ಟು ನೀರು ಜಾಸ್ತಿ ಬೇಡ ಇರೋದು, ಅದಕ್ಕೋಸ್ಕರ ನಾನು ಒಂದು 15 ಮಿನಿಟ್ಸ್ ಮುಂಚೆನೇ ತೊಳೆದು ಇಟ್ಟಿರೋದು ಅದು. ಇವಾಗ ಒಗ್ಗರಣೆಗೆ ಸೊಪ್ಪು ಹಾಕೋತಾ ಇದ್ದೀನಿ. ಈ ಸೊಪ್ಪು ಬೇಯಲಿ ಚೆನ್ನಾಗಿ. ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ನಾವು ನೀರು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಬಟ್ ನಾನಿಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಹಾಕೋತೀನಿ. ನೀರು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಡ್ರೈ ಮಾಡ್ಕೊಂಡ್ರೆ ಸೊಪ್ಪು ಇನ್ನೂ ಚೆನ್ನಾಗಿ ಬೇಯುತ್ತೆ. ಅದು ಏಕೆಂದ್ರೆ ನುಗ್ಗೆ ಸೊಪ್ಪು ಬೇಗ ಬೇಯಲ್ವಲ್ಲ, ಅದಕ್ಕೋಸ್ಕರ ನಾನು ನೀರು ಹಾಕೋತಾ ಇರೋದು. ಏಕೆಂದರೆ ಸ್ವಲ್ಪ ಕೈ ಆ ಥರ ಎಲ್ಲ ಆಗುತ್ತೆ, ಚೆನ್ನಾಗಿ ಬೆಂದರೆ ಅದಿರಲ್ಲ ಅನ್ನೋದಕ್ಕೋಸ್ಕರ. ಇವಾಗ ಸೊಪ್ಪು ನೋಡಿ ಚೆನ್ನಾಗಿ ಬೆಂದಿದ್ದೆ ಒಗ್ಗರಣೆಯಲ್ಲಿ, ಅದಕ್ಕೆ ಮೊಟ್ಟೆ ಹಾಕೋತಾ ಇದ್ದೀನಿ. ನಾನು ಮೊಟ್ಟೆ ಹತ್ತೆ ಹಾಕಿ ಅಂದರೆ 4ರಿಂದ 5 ಜನಕ್ಕೆ ಆಗೋಷ್ಟು ತೊಗೊಂಡಿರೋದು. ನಮ್ಮ ಮನೆಗೆ 10 ಮೊಟ್ಟೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ. ನೀವು ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ತೊಗೊಳ್ಳಿ. ನೀವು ಮೊಟ್ಟೆ ಹಾಕಿದ್ಮೇಲೆ ಆದಷ್ಟು ಲೋ ಫ್ಲೇಮಲ್ಲೇ ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಹೇಗೆ ಅಂದರೆ ನೀರು ಒಂದು ಡ್ರಾಪ್ ಇರಬಾರ್ದು, ಆ ಥರ ಫ್ರೈ ಮಾಡಬೇಕು. ನೋಡಿ ಆಲ್ಮೋಸ್ಟ್ ಆಗಿದೆ. ಇವಾಗ ಇದು ನಾನು ಚಪಾತಿ ಕಾಂಬಿನೇಷನಾಗಿ ತೊಗೊಂಡಿರೋದು. ನೀವು ನೋಡಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಮಾಡ್ಬೋದು, ಅದೂ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ಇವತ್ತು ನೈಟ್ ಚಪಾತಿಗೆ ಹೇಳಿದ್ನಲ್ಲ, ಚಪಾತಿ ಕಾಂಬಿನೇಷನ್, ಮತ್ತು ಇದನ್ನು ರೊಟ್ಟಿಗೂ ಸಹ ಮಾಡ್ತೀವಿ ಇದನ್ನು. ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.